ಸರಿಯಾಗಿ ಅನ್ನೋದಕ್ಕಿಂತ ಒಳ್ಳೆ ಗುಣಮಟ್ಟದಿಂದ ಕೂಡಿರಬೇಕಾಗ್ತದೆ ಯೋಜನೆಗಳು. ಉದಾಹರಣೆಗೆ ಜಲ್ ಜೀವನ್ ಮಿಷನ್, ಇದು 78 ವರ್ಷ ಆದಮೇಲೆ ಒಬ್ಬ ಪ್ರಧಾನಮಂತ್ರಿಗಳು ಈ ಭಾರತದಲ್ಲಿ ಪ್ರತಿಯೊಬ್ಬ ಬಡವನ ಮನೆಯಲ್ಲಿ ಕೂಡ ನಲ್ಲಿ ಮೂಲಕ ನೀರು ಸರಬರಾಜು ಮಾಡಬೇಕು, ಕುಡಿಯೋ ನೀರು. ಈ ಒಂದು ಒಳ್ಳೆಯ ಯೋಜನೆ. ಇದನ್ನು ಇಷ್ಟು ವೇಗವಾಗಿ ಈ ಯೋಜನೆಯನ್ನು ನಾವು ಸರಬರಾಜು ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ನೋಡಿ, ನಮ್ಮ ಜಿಲ್ಲೆ ಒಂದರಲ್ಲೇ 1,000 ಕೋಟಿ ಕೊಟ್ಟಿದ್ದೀವಿ ಜಲ್ ಜೀವನ್ ಮಿಷನ್ನಿಗೆ. 1,000 ಕೋಟಿ. ಅನೇಕ ಯೋಜನೆಗಳಿದೆ, 100 ಕೋಟಿಯಲ್ಲಿ ಕೊಟ್ಟಿದ್ದೀವಿ. ಪ್ರಧಾನಮಂತ್ರಿಗಳ ಗರೀಬ್ ಕಲ್ಯಾಣ್ ಯೋಜನೆ ಇವತ್ತು 16 ಲಕ್ಷ ಜನರಿಗೆ ಸೇರ್ತಾ ಇದೆ. 5 kg ಅಕ್ಕಿ ಪ್ರತಿ ತಿಂಗಳು. ಈ ರೀತಿ ಅನೇಕ ಯೋಜನೆಗಳು ಸಮರ್ಪಕವಾಗಿ ಆಗಬೇಕು. NHMನಿಂದ ಆರೋಗ್ಯ ಸೇವೆಗಳು ಸರಿಯಾಗಿ ಸಮರ್ಪಕವಾಗಿ ಆಗಬೇಕು. ಶಿಕ್ಷಣ ವಲಯ ಮತ್ತು ಮನೆಗಳು, ಬಡವರ ಸೂರನ್ನು ಕೊಡುವಂಥದ್ದು, ಉಚಿತವಾಗಿ ಅವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು. ಪ್ರಧಾನಮಂತ್ರಿಗಳು ಈಗ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಕಳೆದ ಸಲ ಕೂಡ 3 ಕೋಟಿ ಕೊಟ್ಟಿದ್ರು. ಈ ಸಲ ಮತ್ತೆ 3 ಕೋಟಿ ಮನೆಗಳನ್ನು ಈ ವರ್ಷ ಕೊಡಬೇಕು ಅಂತೇಳಿ ಈ ದೇಶದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಯಾರು ಅರ್ಹ ಫಲಾನುಭವಿ ಇರ್ತಾರೆ, ಇವತ್ತು ಅರ್ಹ ಫಲಾನುಭವಿಗಳಿಗೆ ಪ್ರಾಶಸ್ತ್ಯವಾಗಿ ನಾವು ಯಾರಿಗೆ ನಿವೇಶನ ಇರಲ್ಲ, ರೈತರಿಗೆ ನಿವೇಶನ ಕೊಡಬೇಕು. ನಿವೇಶನ ಇದ್ದು ಮನೆ ಇರೋದಿಲ್ಲ ಅಂಥವ್ರಿಗೆ ಮನೆಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಇದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟು